ಓಂ ನಮಃ ಶಿವಾಯ. ಸಂಯಮವಾಣಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರತಿ ವರ್ಷ ಮೇ ತಿಂಗಳ ಮೊದಲನೇ ಮಂಗಳವಾರ ವಿಶ್ವ ಅಸ್ತಮಾ ದಿನ ಆಚರಣೆ ಮಾಡುವುದರ ಮೂಲಕ ಜನಸಾಮಾನ್ಯರಲ್ಲಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು, ಇನ್ಹೇಲ್ ಚಿಕಿತ್ಸೆ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವುದು ಈ ವರ್ಷದ ಘೋಷವಾಕ್ಯ. ಮೇಕ್ ಇನ್ಹೇಲ್ ಟ್ರೀಟ್ಮೆಂಟ್ಸ್ ಫಾರ್ ಆಲ್. ಈ ಒಂದು ಘೋಷವಾಕ್ಯದ ಮೂಲಕ ನಮಗೆ ಅರಿವಾಗುವುದೇನೆಂದರೆ ಅಸ್ತಮಾ ರೋಗದ ತೀವ್ರತೆ. ಪ್ರತಿ ವರ್ಷ ಜಾಗತಿಕ ಮಟ್ಟದಲ್ಲಿ 6 ಲಕ್ಷ ಜನರು ಅಸ್ತಮಾ ರೋಗದಿಂದ ಸಾವನ್ನು ಅಪ್ಪುತ್ತಿದ್ದರೆ ಭಾರತದಲ್ಲಿ 1.5 ಲಕ್ಷ ಜನರು ಬಲಿಯಾಗುತ್ತಿರುವುದು. ಇದರ ಸಂಖ್ಯೆ 3.5 ಕೋಟಿ ಜನರು ಅಸ್ತಮಾ ಕಾಯಿಲೆಗಳಿಂದ ಬಳಲುತ್ತಿದ್ದು, ಮಕ್ಕಳು, ವೃದ್ಧರು, ವಯಸ್ಕರು ಹಾಗೂ ಹದಿಹರೆಯದವರು ಈ ಒಂದು ಅಸ್ತಮಾ ರೋಗಕ್ಕೆ ಬಲಿಯಾಗುತ್ತಿರುವುದನ್ನು ನಾವು ಕಾಣಬರುತ್ತಿದ್ದೇವೆ. ಅಸ್ತಮಾ ರೋಗವು ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾದ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾಗಿರುವುದು. ಕಾರಣ, ನಗರ ಪ್ರದೇಶಗಳಲ್ಲಿ ಹೆಚ್ಚು ವಾಹನ ಮತ್ತು ಕೈಗಾರಿಕೆಗಳನ್ನು ಹೊಂದಿರುವ ಸ್ಥಳಗಳಲ್ಲಿ ಹೆಚ್ಚು ಓಡಾಡುವುದು, ತಂಬಾಕು ಸೇವನೆ ಅತಿ ಹೆಚ್ಚಾಗಿರುವುದು, ಧೂಮಪಾನ ಮಾಡುವವರು ತಮಗರಿವಿಲ್ಲದಂತೆ ಇದರ ಅಪಾಯಕ್ಕೆ ಒಡ್ಡಿಕೊಳ್ಳುತ್ತಾರೆ. ಇತ್ತೀಚೆಗೆ ಯುವಜನರಲ್ಲಿ ಅಸ್ತಮಾ ಹೆಚ್ಚಾಗುತ್ತಿದೆ. ಧೂಳಿನಲ್ಲಿ ಹೆಚ್ಚು ಸಮಯ ಗರ್ಭಿಣಿಯರು ಕಳೆದರೆ ಹುಟ್ಟುವ ಮಗು ಕೂಡ ಅಸ್ತಮಾ ಸಮಸ್ಯೆ ಬಾಧಿಸುವ ಸಾಧ್ಯತೆ ಹೆಚ್ಚಾಗಿರುವುದು. ಸಣ್ಣ ಸಣ್ಣ ಧೂಳಿನ ಕಣಗಳು ನೇರವಾಗಿ ಮನುಷ್ಯನ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿ ಉಸಿರಾಡುವ ಸ್ಥಳದಲ್ಲಿ ಉರಿಯೂತಕ್ಕೆ ಕಾರಣವಾಗುತ್ತದೆ. ಇದರ ಪ್ರಭಾವದಿಂದ ಮೂಗು ಸೋರುವಿಕೆ, ಹೆಚ್ಚಾದ ಸೀನು, ಮೂಗಿನ ಹೊಳ್ಳೆಗಳು ಊದಿಕೊಳ್ಳುವುದು, ಎದೆ ಕಟ್ಟಿಕೊಳ್ಳುವಿಕೆ, ನೀರು ತುಂಬಿದ ಕಣ್ಣುಗಳು ಮತ್ತು ಗಂಟಲ ಕೆರೆತ ಹೆಚ್ಚಾಗುವುದು. ಅಸ್ತಮಾ ರೋಗಕ್ಕೆ ಬಹಳ ಮುಖ್ಯವಾದ ಕಾರಣಗಳು ಇದು ಜೀನ್ಗಳು ಮತ್ತು ಪರಿಸರ ಎರಡರಿಂದಲೂ ಪ್ರಭಾವಿತವಾಗಿರುವ ಒಂದು ಬಹುಮುಖ ಸ್ಥಿತಿ. ಕುಟುಂಬದಲ್ಲಿ ಅಸ್ತಮಾ ಇತಿಹಾಸ ಹೊಂದಿರುವವರು ಕೂಡ ಇದರಿಂದ ಬಳಲುವ ಸಾಧ್ಯತೆ ಹೆಚ್ಚಾಗಿರುವುದು. ಈ ಒಂದು ಅಸ್ತಮಾ ರೋಗಕ್ಕೆ ಒಂದು ಕ್ರಮಬದ್ಧವಾದ ಚಿಕಿತ್ಸೆ, ಆಧುನಿಕ ವೈದ್ಯಕೀಯ ಚಿಕಿತ್ಸೆಯ ಜೊತೆಯಲ್ಲಿ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳುವುದರ ಮೂಲಕ ಕ್ರಮಬದ್ಧವಾದ ಆಹಾರ ಸೇವನೆ ಹಾಗೂ ತಜ್ಞ ಯೋಗ ಚಿಕಿತ್ಸಕರ ಮೂಲಕ ಯೋಗ ಚಿಕಿತ್ಸೆಯನ್ನು ಅಳವಡಿಸಿಕೊಳ್ಳುವುದು. ಯೋಗ ಚಿಕಿತ್ಸೆಗಳಲ್ಲಿ ಪ್ರಮುಖವಾಗಿ ಪ್ರತಿನಿತ್ಯ ನಾವು ಉಸಿರಾಟದ ಅಭ್ಯಾಸಗಳು, ಷಟ್ಕ್ರಿಯೆಗಳಾದಂಥ ಜಲನೇತಿ, ಸೂತ್ರನೇತಿ, ಕಪಾಲಭಾತಿಯನ್ನು ಅಭ್ಯಾಸ ಮಾಡುವುದು ಹಾಗೂ ಭಸ್ತ್ರಿಕಾ ಪ್ರಾಣಾಯಾಮ, ಯೋಗಾಸನಗಳು ಜೊತೆಯಲ್ಲಿ ಆಹಾರ ಶೈಲಿ ನಿರ್ವಹಣೆ ಮೂಲಕ ನಾವು ಈ ರೋಗವನ್ನು ತಡೆಗಟ್ಟಬಹುದು. ಹಾಗೂ ಅಸ್ತಮಾ ರೋಗದಿಂದ ನರಳುವವರು ತಮ್ಮ ಜೀವನ ಶೈಲಿಯಿಂದ ರೋಗವನ್ನು ನಿರ್ವಹಣೆ ಮಾಡಿಕೊಳ್ಳಬಹುದು.